ಮಾತ ಹೆಣ್ ಹಾಡವ್ರು ಏನೇನು ಮಾಡಿ ಹೋಗ್ಯಾರಪ್ಪ ಅಂತಂದ್ರ ಮಾಡ್ಯಾರ ಮನ್ಕೊಂಡವ್ರ ನಿದ್ದೆ ಮಾಡತ್ತಾರ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ನಾವ್ ಹೇಳಿದ್ವಿ ನಾವೇನಂತ ಹೇಳಿದ್ವಿ ಇವ್ರಿಗೆ ಮಂಗಳ ಚಂಡಿಕಾನಂತಕ್ಕಿನ ಮಂಗಳವಾರ ದಿವಸ ಪೂಜೆ ಮಾಡಿದ್ರ ಬಂದಿರ್ತಕ್ಕಂಥ ಕಂಟಕೆಲ್ಲ ಬೈಲಕ್ಕ ಅಂತ ಹೇಳಿದ್ರು ಅವ್ರು ಏನ್ ಹೇಳ್ತಾರೋ ನಿಮ್ಮ ಅಪ್ಪ ಶಿವಪ್ಪಗ ಸಂಕಟ ಬಂದಿತ್ತು ದೇವಿನ ಪೂಜೆ ಮಾಡ್ಕೊಂಡನು ಅವನ ಕಂಟಕ ಬೈಲಾಗೈತೆ ಅಂತ ಹೇಳಿದ್ರು ನಾವೇನು ಕೇಳಕತ್ತಿದಪ್ಪ ಅಂತ ಕೇಳಿದ್ರ ನಾವೇನ್ ಕೇಳ್ತಿದ್ರಿಪ್ಪ ಇವತ್ತಿನ ದಿವಸ ದೇವಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಯಾರಿಗೆ ಸುಖ ಆಗೈತೋ ಲುಕ್ಸಾನ್ ಆಗೈತೋ ಲಾಭ ಆಗೈತೋ ಅಂತ ಕೇಳತ್ತು ಯಾರಿಗ ಮಕ್ಕಳ ಕೊಟ್ಟಾರ ನಾವ್ ಕೇಳಾಕತ್ತೀವಿ ಹೌದಿಲ್ಲ ಇವ್ರೇನ್ ಹೇಳ್ತಾರೋ ನಿಮ್ಮಪ್ಪ ತಿಪ್ಲಾಸುರನ ದೈತನ ಮರ್ದನ ಮಾಡಕ್ ಹೊಂಟಿದ್ದ ಅವಾಗ ದೈತ ಹೋಗೋ ಟೈಮದೊಳಗ ಆ ಶಿವನ ರಥ ಮುರಿದು ತೆಳಗ ಬಿದ್ದಿತ್ತು ಅವಾಗ ಬಂದ ದೇವಿ ಪೂಜೆ ಮಾಡ್ಕೊಂಡ್ರಿಂದ ಅವನ ಕಂಟಕ ಬಯಲಾಗಿತ್ತ ಹೇಳಿದ್ರು ಹೌದು ಅದಕ್ಕೇನು ಯಾಕಪ್ಪ ಅಂತ ಕೇಳಿದ್ರ ಈ ಸದ್ಯಕ್ಕ ಆಗ ಶಿವ ಮಾಡ್ಕೊಂಡನ ಪೂಜೆ ಈಗ ನಮ್ಮದು ಹೆಂಗಾಯ್ತಪ್ಪ ಅಂತ ಕೇಳಿದ್ರೆ ಒಂದು ನಾಟಕ ನಡಿಲಿ ಒಂದು ಭಜನಾ ನಡಿಲಿ ಒಂದು ಕೀರ್ತನ ನಡಿಲಿ ಒಂದು ಸಾವಿರಕ್ಕೆ ನಡಿಲಿ ಏನೇ ಒಂದು ಕಾರ್ಯ ನಡೆದ್ರು ಕೂಡ ಅಲ್ಲಿ ನಮ್ಮಪ್ಪ ಗಣಪತಿ ಪೂಜೆ ಆಗೈತಿ ಪೂಜೆ ಮಾಡ್ಕೊಂಡ್ರ ಕಂಟಕೆಲ್ಲ ಬಯಲಾಗೈತಿ ಹಿಂದ 33 ಕೋಟಿ ದೇವತೆಗಳೆಲ್ಲರೂ ಮಾಡಿಕೊಂಡರು ಈ ಸದ್ಯಕ್ಕೆ ಕಲಿಯುಗದೊಳಗ ನಾವು ನೀವು ಎಲ್ಲಾರು ಕೂಡಿ ಮಾಡಾಕತ್ತೀವಿ ಹಂಗ ಇವತ್ತಿನ ದಿವಸ ಆಗ ಕಲಿಯುಗದೊಳಗ ದೇವಿ ಪೂಜೆ ಆಗಿರ್ಬೇಕು ಈ ಸದ್ಯಕ್ಕೆ ಕಲಿಯುಗದೊಳಗ ನಡೆದಿರಬೇಕು ಹೌದಿಲ್ಲ ಅಂತ ಮಾತು ಏನಾರು ಇದ್ರ ಮಾತಾಡಿ ಇಲ್ದ್ರಕ ಮುಚ್ಕೊಂಡ್ ಗಪ್ಪ ಕುಂದ್ರಿ ಅಂತ ನಾ ಹೇಳಾಕ್ತೀವಿ ನಿಮಗ ಹೌದಿಲ್ಲ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ನಮ್ಮಪ್ಪ ವಿಘ್ನೇಶ್ವರನ ಪೂಜೆ ಮಾಡ್ಕೋದಂದ್ರೆ ಜಗತ್ತಿನಾಗ ಎಲ್ಲರಿಗೂ ಕಂಟಕ ಎಲ್ಲ ಬಯಲಾಗೈತಿ ಎಲ್ಲರಿಗೂ ಸುಖ ಸಿಕ್ಕತ್ತೆ ಅಂತ ನಾವ್ ಹೇಳಿದ್ವು ಅವ್ ಯಾರಿಗೂ ಏನೋ ಕೊಟ್ಟಿಲ್ಲ ಅವನು ಗುಡಿ ಕಿತ್ತುವುದಾರು ಅಂತದ ಬಾಳ ಹೇಳುವಾದ್ರು ಅವ್ರು ಹೇಳಿದ್ರು ಬಾಬಾ ಹೇಳಿ ಗಿಡ ಕಿತ್ತೋಗದಾರು ಜೇಸಿ ಪಚ್ಚಾರ ಅಂಗನಚ್ಚಾರ ಇಂಗನಚ್ಚಾರ ಹೇಳುವಾದ್ರು ಈ ಸದ್ಯಕ್ಕ ವರ್ಷದಾಗ ಬರ್ತಿರ್ತಕ್ಕಂತ ಗಣೇಶ ಚೌತಿಗೆ ನಮ್ಮಪ್ಪನ ಪೂಜೆ ಆಕತಿ 5 ದಿವಸ 11 ದಿವಸ 7 ದಿವಸ 21 ದಿವಸ ಇಟ್ಕೊಂಡು ನಮ್ಮಪ್ಪ ಬೇಡದೆಲ್ಲ ತಿಂದು ಕೇರಿಂದ ಏನು ಬೇಡಿರ್ತಾರ ಬೇಡಿದ ಭಕ್ತರಿಗೆ ಬೇಡಿದ್ದನ್ನ ಕೊಟ್ಟು ಹೋಗ್ಕಂತ ನಾವ್ ಇವತ್ತಿನ ದಿವಸ ಸಭಾದೊಳಗೆ ಹೇಳುವಂತ ಮಾತೈತಿ ಹೇಳಾಕ್ತಿವಿ ನಾವು ಹಂಗ ವರ್ಷದಾಗ ಮತ್ತೆ ಯಾವಾಗಾರ ಒಂದು ವಾರದಾಗ ನಿಮ್ಮ ದೇವಿದ ಹಂಗ ಏನಾರ ನಡೀತೈತೋ ನಿಲ್ಲ ಅಂತ ನಾವು ಕೇಳಾಕತ್ತೀವಿ ಹೌದಿಲ್ಲ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಸರ್ಜೋಡಿಯಾಗಿ ಹಾಡುವಂತ ಕಲಾವಂತರು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತ ಅವರ ದೇವಿ ಮಾಡಿರ್ತಕ್ಕಂತ ಬ್ರಹ್ಮಾಂಡ ಒಂದು ತೆಂಗಿನಕಾಯಿ ಆಕಾರ ಅಂತ ಹೇಳಿದ್ರು ನಾವೇನ್ ಕೇಳಿದ್ದು ನಿಮಗ ನಿಮ್ಮ ಪ್ರಧಾನ ಪ್ರಕೃತಿ ನಮ್ಮ ಪರಮಾತ್ಮನಿಂದ ಹುಟ್ಟ್ಯಾಳಂತ ಲೇಖ ಕೊಡ್ತು ಅಂತ ಹೇಳಿದ್ದು ಲೇಖ ಕೊಡತ್ತ ಹೇಳಿದ್ರು ಮತ್ತೆ ಯಾಕೆ ಅದನ್ಯಾಕ ಮುಚ್ಚಿಟ್ಟು ಆದ್ರಿ ನಿಮ್ಮ ಪ್ರಕೃತಿಗೆ ಗಂಡದನ ಅಂತ ಹೇಳಿ ಕೊಡ್ತು ನಾವು ಹೌದಿಲ್ಲ ಮತ್ತ ಗಂಡದನ ಅಂದ್ರೆ ಏನು ಕುಡ್ಸಾಲ ಆತೋ ಏನಾತೋ ಹೊಟ್ಟೆ ಏನೇನು ಇರಬಾರ್ದ ಏನೇನು ಟಚ್ ಇರಬಾರ್ದ ಈಗ ನಾವ್ ಹೇಳ್ತೀವಿ ನೋಡಿ ಹೆಂಗ ನಮ್ಮಪ್ಪ ನಾವಿ ಕಲ್ಪೇಶ್ವರ ಇದ್ದ ಅವಾಗ ಹಿಂದಿಲ್ಲ ಮುಂದಿಲ್ಲ ಯಾರ್ಯಾರು ಇಲ್ಲದ ಟೈಮ್ ಒಳಗ ನಮ್ಮ ಅಪ್ಪ ಕಲ್ಪೇಶ್ವರ ಇದ್ದ ಅಂತ ನಾವ್ ಹೇಳಿದ್ವಿ ಅಪ್ಪ ಇಲ್ಲ ಅವು ಇಲ್ಲ ಯಾರ್ಯಾರು ಏನು ಇಲ್ಲ ಅವ್ರು ಸಾಯನ ತಗೊಂಡಿಲ್ಲ ಹಿಂದೊಬ್ಬಕ್ಕೆ ಬಂದ ನೋಡಿ ಮಾತಾಡಕತ್ತಿ ಬಾಳ ಶಾಣ್ಯಾಳ ಕಾಣ್ತಾಳ ತಂಪ ಮಾಡಿಬಿಡ್ನು ಒಟ್ಟ ಓಲೆ ಹಂಗಲ್ಲ ಗಂಡುಗಳಿಗೆ ಹಂಟೆಗಳ ಮಾತಾಡ್ರಿ ನಿನ್ಗೆ ಯಾರು ಬಿಡ್ತಾರ ಅಂತ ತಿಳ್ಕೊಂಡಿ ಇನ್ನ ಬರೀ ಹಚ್ತಾರ ಬರೀ ಹಂಟೆ ಮಾಡಿದಾರ ಹಣ್ಣೆ ಅಂದ್ರ ನೀನ ನೋಡಿಲಿ ಮಾತಾಡುವಂತ ಮಾತುಗಳನ್ನ ಮಾತಾಡು ಇನ್ನ ಒಂದ್ ಹೇಳಕ್ ಸುಮ್ಮಿದ್ದಾರ ಹುಡುಗರು ಯಾಕಂತ ಕೇಳಿದ್ರ ಇವತ್ತಿನ ದಿವಸ ಕೆಣಕುತ್ತಕ ಜಗಳಲ್ಲತ್ತ ಉಳುಕುತ್ತಕ ಬಸರಲ್ಲತ್ತ ಹೌದು ನಾ ಉಳುಕಿದಾಗನೇ ಬಸರ ಹಾಕಿ ನೋಡ ನೀನು ಲೆಕ್ಕದಾಗ ಹಿಡಿದು ಮಾತಾಡ ಹೇಳ್ರಿಪ್ಪ ಮುಂದ್ ಯೂಟ್ಯೂಬ್ ಹತ್ತೇನಿ ಹೌದೌದು ಯಾಕಂತ ಕೇಳಿದ್ರ ತಮ್ಮ ಹೇಳ್ರಿಪ್ಪ ನಿನಗ ಉಲ್ಕ ಕಟ್ಟಂದ್ರ 4 ಮಂದಿ ಗೊರ್ತಕತ್ ಹೆಂಗ ಹುಡುಗಿ ಬಸರ ಹೌದಿಲ್ಲ ಹಂಗ ಉಲ್ಕ ಕಟ್ಟಂದ್ರ ಏನಾಕತಿ ನಿನಗ ಉಲ್ಕ ಕಟ್ಟಂದ್ರ ಜಗಳ ಶುರು ಆಕತಿ ಜಗಳ ಚಾಲು ಆಕತಿ ಹೌದಿಲ್ಲ ಅದಕ್ಕ ಹೇಳ್ತಾರ ಹಿರಿಯರ ಏನತ್ತ ಹುಲ್ಕುತ್ತಕ ಬಸರ ಅಂತ ಕೆಣಕುತ್ತಕ ಜಗಳ ಅಂದಾರು ಹೌದೌದು ಇವತ್ತಿನ ದಿವಸ ಈ ಹುಡುಗನ ಬಂದ್ ಯಾವಾಗ ನೀ ಕೆಣಕಿದೆ ಅದಕ್ಕನ ನಿನಗ ಹುಲ್ಕುತ್ತಾನ ಬಿಡಲ್ಲ ನಿನಗ ಹುಲ್ಕುತ್ತಕ ಬಿಡು ಹುಡುಗರು ಇವ್ರಲ್ಲ ನಾವಲ್ಲ ಇವತ್ತಿನ ದಿವಸ ಹೆಣ್ಣು ಹಾಡುವುದು ತಿಂಡಿನ ನಿನ್ನ ಕುಬೇನ ನಿನ್ನ ಪವರ್ ಇತ್ತಂದ್ರ ಹೌದಿಲ್ಲ ಒಟ್ಟ ಗಂಡ ಇಲ್ಲಾರದೆ ಯಾರ್ಯಾರು ಹುಟ್ಟ್ಯಾರು ಹೌದು ಒಟ್ಟ ಗಂಡನ ಮಾಡ್ಕೊಳ್ಳಾರದೆ ಎಷ್ಟು ಮಂದಿ ಮಕ್ಕಳು ನಿಮ್ಮ ಹುಟ್ಟ್ಯಾರ ಹೇಳ್ಬೇಕು ಎಷ್ಟು ಮಂದಿ ಹರಿದಾರ ಅಂತ ಹೇಳ್ಬೇಕ ಇವತ್ತಿನ ದಿವಸ ನಾವ್ ಹೇಳ್ತ ನೋಡಿ ಹೆಂಗ ನಾವ್ ಹೇಳ್ತೀವಿ ನೋಡಿ ನಮ್ಮಪ್ಪ ಬ್ರಹ್ಮದೇವರಿಗೆ 10 ಮಂದಿ ಮಾನಸ ಪುತ್ರರು ಹುಟ್ಟ್ಯಾರ ಅಂತ ಹೇಳ್ತು ಹುಟ್ಟ್ಯಾರ್ರಿ
ಒಟ್ಟ ಹ್ಯಾಂತಿನ ಮಾಡಿಕೊಂಡಿಲ್ಲ, ನಿನ್ನ ಸೀರೆ ಸಂಬಂಧ ನಮಗಿಲ್ಲ, ನಿಮ್ದು ಯಾವ್ದು ಸಂಪರ್ಕ ಇಲ್ಲ. ಇವತ್ತು ನಮ್ಮಪ್ಪ ಸೃಷ್ಟಿ ಮಾಡಕ್ ನಿಂತಾನ, 10 ಮಂದಿ ಮಾನಸ ಪುತ್ರಗಳನ್ನ ಹುಟ್ಟಿಸ್ಯಾನ. ಹೌದು. ಹೆಂಗ ಹಾ ಹಳ್ಳ ಕೊಳ್ಳ ಗಿಡ ಹೌದು. ಬೆಟ್ಟ ಸಮುದ್ರಗಳ ನಮ್ಮಪ್ಪನಿಂದ ಹುಟ್ಟೇವು. ಹೌದಿಲ್ಲ? ಹೌದು. ಹಂಗ ಮುಂದಿನ ಸಂದಿಗೆ ಬಂದ ನಿಂದ ಏನೇನೋ ಇತ್ತಂದ್ರ ನಾವ್ ಒಟ್ಟೆ ಗಂಡನ ಮಾಡ್ಕೊಂಡಿಲ್ಲ, ಗಂಡನ ಸಂಪರ್ಕ ನನಗಿಲ್ಲ, ಇಟ್ಟು ಮಂದಿ ಮಕ್ಕಳು ಹುಟ್ಟ್ಯಾರ, ಇವರಿಂದ್ರ ಹಿಂತಾದ್ ಹಿಂಗ ಆಗೈತೆ ಅಂತ ಹೇಳು. ಹೌದಿಲ್ಲ? ಹಾ ಹಾ ಇದೊಂದು ಹೆಣ್ಣು ಹಾಡು ಹಾಜೆತ್ತಾರ ನಿನಗ. ಹಾಲೆತ್ತಾರ. ಅದಕ್ಕೆ ಹೇಳ್ರ ಅವ್ರ ಏನತ್ತ? ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ ಇವರು ಹೆಂಗಪ್ಪ ಅಂತ ಕೇಳಿದ್ರೆ, ಇವತ್ತಿನ ದಿವಸ ಬ್ರಹ್ಮ ಈ ಸೃಷ್ಟಿಯನ್ನ ತಯಾರು ಮಾಡ್ಯಾನು, ರುದ್ರ ಲಯ ಮಾಡ್ಯಾನು, ಈ ವಿಷ್ಣು ದೇವರು ಇದ್ದಂತವ ಇದನ್ನ ಪಾಲನೆ ಮಾಡಕತ್ತಾನು. ಇದು ನಮ್ಮ ಅಪ್ಪನಿಂದ ಹುಟ್ಟಿರ್ತಕ್ಕಂಥ ಜಗತ್ತ, ಈಗ ನಮ್ಮ ಅಪ್ಪನಿಂದ ಈಗಿನ ರತಿ ಬ್ರಹ್ಮ ನಮ್ಮ ಅಪ್ಪನಿಂದ ಐತಿ. ಹೌದಿಲ್ಲ? ಹೌದು. ಇವತ್ತಿನ ದಿವಸ ನಮ್ಮ ಅಪ್ಪನಿಂದ ಹುಟ್ಟಿರ್ತಕ್ಕಂಥ ಬ್ರಹ್ಮಾಂಡ, ನಮ್ಮ ಅಪ್ಪ ಹುಟ್ಟಿರ್ತಕ್ಕಂಥ ಬ್ರಹ್ಮಾಂಡದಾಗ ನಿಂತು ನಾವು ಇವತ್ತಿನ ದಿವಸ ಹಾಡಾಕತ್ತಿದ್ವು. ಹೌದಿಲ್ಲ? ಇವತ್ತಿನ ದಿವಸ ನೀ ಹೆಣ್ಣು ಹಾಡಾಕ ಬಂದಿದೆ ಅಂದ್ರ ನಿಮ್ಮ ಮೋಹ ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಹೆಂಗತ್ತೆ ಅಂತ ಈಗ ಹೇಳಕತ್ತಿದೆ ಮಂದಿಗೆ ಹೇಳಕತ್ತಾರ್ರಿ. ತೆಂಗಿನಕಾಯಿ ಆಕಾರ ಐತಿ, ತೆಂಗಿನಕಾಯಿ ಆಕಾರದೊಳಗೆ ಹೆಂಗಪ್ಪ ಅಂತ ಕೇಳಿದ 7 ಆವರಣಗಳ ಕೂಡಿರ್ತಕ್ಕಂಥ ಒಂದು ತೆಂಗಿನಕಾಯಿ ಆಕಾರ ಹೇಳಿದೆ. ಹೌದಿಲ್ಲ? ಹೌದು. ಇದಕ್ಕ ಗಂಡಿನ ಸಂಪರ್ಕ ಐತೋ ನಿಲ್ಲೋ ಬೇಕಲ್ಲ ಅವತ್ತ. ಒಟ್ಟ ನಮ್ಮ ಅಪ್ಪನ ಟಚ್ ಇರಬಾರದು. ಇಂತ ವ್ಯವಹಾರ ಇತ್ತಂದ್ರೆ ಇವತ್ತು ಮಾತಾಡುದು, ಇಲ್ಲ ಅಂದ್ರೆ ಇಲ್ಲ. ಹೌದಿಲ್ಲ? ಹೌದೌದು. ಇದಕ್ಕೆ ನಮ್ಮ ಅಪ್ಪ ಅನಾದಿ ಕಲ್ಪೇಶ್ವರ ಅಂದ್ರೆ ಹೆಂಗ ಹಿಡ್ಕೋದ್ರಂದವ್ರಿಗೆ ಸಿಕ್ಕಿಲ್ಲ. ಹೌದಿಲ್ಲ? ಬೆಂಕಿಯಾಗಿಟ್ರ ಸುಟ್ಟಿಲ್ಲ, ಗಾಳಿಗಿಟ್ರ ಹಾರಿಲ್ಲ. ಹೌದಿಲ್ಲ? ನಿಮ್ಮಂತ ಹೆಂಗಸರು ಕೈಯಾಗ ಎಂದು ನಮ್ಮ ಅಪ್ಪ ಸಿಗೋದಿಲ್ಲ. ಹೌದಿಲ್ಲ? ಹೌದೌದು. ಇದಕ್ಕೆ ಹೆಂಗಂತ ಕೇಳಿದ್ರೆ, ಈ ಮಾತಿಗೆ ಮಾತಾ ತೋಡಿ ಹಿಂಗ ಟಚ್ ಕೊಟ್ಕೊತ ಬರ್ಬೇಕ. ಮತ್ ಹೇಳಕತ್ತೀರಿ ಏನ? ಜಾಲಿಗಡ ಮರಕ್ ಒಂದ್ ಬೇವಿನ ಮರ ಅತ್ತ. ಇದನ್ನ ಹೇಳಕ್ ಹೋಗ್ಬೇಡ ನನ್ನ ಮುಂದ. ಇವೆಲ್ಲಾ ಬ್ಯಾಡ್ರಿ ಇವನ. ಇವೆಲ್ಲಾ ನಮಗ ಹಳಿವಾಗಿ ಹೋಗ್ಯಾವ. ಹೆಂಗಂತ ಕೇಳಿದ್ರ, 10 ಮಂದಿ ಹೆಣ್ಣು ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಣು ಮಗಳ ಸಮಾತ್ ಹೇಳ್ದವ್ ಹೇಳ್ತಾರ್ರಿಪ್ಪ. ಏನ್ ಮಾಡ್ಬೇಕು ಮಾಡಿರಿ ಅವ್ರನ್ನ? ಅವನೇನ್ ಮಾಡೋಣ್ರಿನ? ಅದಕ್ಕ ಇರ್ಲಿ. ಯಾಕಂತ ಕೇಳಿದ್ರ ಸಭಾದೊಳಗ ಅಸಲಿ ಮಾತುಗಳನ್ನ ಬಳಸ್ಯಾಡ್ಬೇಡ್ರ ಕೇಳಾರ. ಯಾಕಂತ ಕೇಳಿದ್ರ ಇರ್ಲಿಪ್ಪ, ಬಳಸ್ಯಾಡುವಂತ ಸಮಯ ಅಲ್ಲ. ಹೌದು. ಅದಕ್ಕೆ ಇವತ್ತಿನ ದಿವಸ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಅವ್ರು ಹೇಳಿದ್ರು ಏನತ್ತ? ಯಾರೋ ಒಬ್ಬಕ್ಕೆ ದೇವಿ ಇದ್ದಕ್ಕಿ ಇದ್ದಕ್ಕಿ ಸೂರ್ಯ ದೇವನ ತರಬ್ಯಾಳು. ನೀವು ಹೆಂಡತಿ ಸಂಬಂಧ ಏನು ತರಬೇರಿ ಅನ್ನೋಂತ ಮಾತು ಕೇಳಾಕತ್ತಾರ ಅವ್ರು. ಹೌದಿಲ್ಲ? ಆಕಿ ಹುಟ್ಟು ಸೂರ್ಯನ ತರಬೇಳ ಕರೆ ಅವ ಹೊಕ್ಕನ ಜಾಗಕ್ಕೆ ಹೋಗಿ ಮುಟ್ಸ್ಯಾಳೋ ಏನಿಲ್ಲ ಅದನ್ನ ಹೇಳ ನನಗ. ಅದನ್ನ ಹೇಳ್ರಿ ನಮಗ. ಅವನ ಜೀವ ಹೋಗಿಲ್ಲ, ಅವ ಸತ್ಯ ಇಲ್ಲ, ಅವ ಸಾಯಿಲಾರದ ಹೆಂಗ ತರಿಬೇಳಕ್ಕಿ? ಹೆಂಗ ತರಬೇಳು? ಸತ್ತ ಬಳಕಾಯಿ ಹುಟ್ಟಬಾರ್ದಂತ ತರಬೇಕು. ಅದೊಂದು ಮಾತು ಬೇರೆ ಐತಿ. ಹೌದು. ಮತ್ತೆ ನೀವು ಆಕೆ ಅವ ಸಾಯಕ್ಕಿಂತ ಮೊದಲು ಈಕೆ ಎದ್ರ ಸಂಬಂಧ ತರಿಬಳು, ಸಾಯ್ತಂತ ತರಿಬೇಳ ಅಂತ ಹೇಳ್ತೀನಿ ನೀವು. ಹೌದು. ಅವ ಹುಟ್ಟು ಸೂರ್ಯನ ತರಿಬೇಳ ಅಂತ ನೀ ಹೇಳಕತ್ತಿದಿ. ತರಿಬೇದ ಬಳಕ ಅವ ಯಾವ ಜಾಗಕ್ಕೆ ಹೊಕ್ಕನಿಂದಿದ್ಲ ಆ ಜಾಗಕ್ಕೆ ಹಚ್ಕೊಟ್ಟಳೇನು ಇಲ್ಲೋ. ಇದನ್ನ ಮುಂದಿನ ಸದ್ದಿಗೆ ಬಂದು ಹೇಳ್ರಿ ನಮ. ಅವ ಹೋಗ್ಯಾನೋ ಏನಿಲ್ಲ ಹೇಳಿದಂದ್ರ ಅದಕ್ಕೆ ಮುಂದಿನ ವ್ಯವಹಾರ ಬೇರೆ ಐತಿ. ಇದಕ್ಕ ಇನ್ನೊಂದು ಮಾತು ಹೇಳದತ್ತಿ ಇವ್ರಿಗೆ. ಏನತ್ತ? ಹೆಂಗಸೂರು ಬುದ್ಧಿ ಮಣಕಾಲ್ ಕೆಳಗತ್ತಿ ಇದಕ್ಕಾತಾರ ಇವ್ರಿಗೆ. ಇದಕ್ಕಾತಾರ ನೋಡ್ರಿಪ್ಪ. ಇನ್ನೊಂದು ಮಾತು ಹೇಳ್ರಿ ಅವ್ರು. ಏನತ್ತ? ನಾ ಇದ್ರಂದ್ರ ಮನಿ ಗೃಹಣಿ ಅನಿಸ್ಕೊತೈತ. ಅಕ್ಕಿಲಿಲ್ಲ ಅಂದ್ರ ಆ ಮನಿ ಗೃಹಣಿ ಅನಿಸ್ಕೊಳ್ಳೋದಿಲ್ಲ ಅಂತ ಮಾತು ಹೇಳ್ರಿ ಅವ್ರು. ಸುಡುಗಾಡ ಹಾಕತ್ತ. ನಿನ್ ಎದಕ್ ತಂದು 10 ಲಕ್ಷ ಖರ್ಚು ಮಾಡಿ ಇವತ್ತಿನ ದಿವಸ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿವಂದ್ರ ನೀ ಯಾವ್ಯಾವ ಸಾಮಾನ್ ಎಲ್ಲಿಡ್ಬೇಕು, ಏನೇನ್ ಮಾಡ್ಬೇಕು, ಹುಡುಗರ ಏನಾರ ಮಾಡಿ ಬಂದಂದ್ರ ಅವ್ರ ತೊಳಿಬೇಕು, ಮಾಡ್ಬೇಕು. ಇದನ್ನೆಲ್ಲ ಮಾಡೋದಕ್ಕ ನೀನ್ ಅಷ್ಟು ಖರ್ಚು ಮಾಡಿ ನಮ್ಮ ಮನೆಗೆ ತಂದು ಮದ್ವೆ ಮಾಡ್ಕೊಂಡ್ ಬಂದು. ಇಲ್ಲ ನಾ ಇದ್ದಾಗ ನಿಮ್ ಮನೆ ಗೃಹಣಿ ಅನಿಸ್ಕೋತತಿ, ಮನೆಗೆ ಗೃಹ ಅನಿಸ್ಕೋಬೇಕಾರ ಒಂದ್ ಹೆಣ್ಣು ಇರ್ಬೇಕಂತ ಹೇಳಿದೆ. ಈ ಮನೆ ಗೃಹಣಿ ಅನಿಸ್ಕೋಬೇಕಂತೇಳಿ ನಿನಗೆ 10 ಲಕ್ಷ ಖರ್ಚು ಮಾಡಿ ನಮ್ಮ ಮನೆಗೆ ತಂದು ಮತ್ ಇಟ್ಟೆಲ್ಲ ತಿಳಿದ್ರು ನೀ ಇದನ್ನ ಮಾತಾಡ್ತಿ ಅಂದ್ರೆ ನಿನಗೆ ಹೆಂಗ ಅನ್ಬೇಕು? ನಿನಗೆ ಹೆಂಗ ಅನ್ಬೇಕು? ಅದಕ್ಕ ಹೇಳಿದ್ರು ನಾವು ಹೆಂಗಸೂರ ಬುದ್ಧಿ ಮಣಕಾಲ್ ತಳಗತ್ತ. ಅದಕ್ಕ ಈ ಶಾಸ್ತ್ರ ಆಗೈತೆ. ಇನ್ನೊಂದು ಮಾತು ತಮ್ಮ. ಏನ್ರಿಪ್ಪ? ಹೆಂಗ ಹೆಣ್ಣು ಹುಟ್ಟಿದ್ರ ಒಂದು ದೊಡ್ಡ ಹುಣ್ಣು ಹುಟ್ಟಿದಂಗ ಅತ್ತಾರಿಲ್ಲ. ಗಂಡ ಹುಟ್ಟಿದಂದ್ರ ಊರಾಗ ಪೇಡೆ ಹಚ್ತಾರ, ಗಂಗಾಳ ಹಾರಿಸ್ತಾರ, ಗುಲಾಲ್ ಹಚ್ತಾರ, ಪಟಾಕ್ಷಿ ಹಾರಿಸ್ತಾರು. ಹೌದೌದು. ಎಷ್ಟೋ ದಾಬಾದಾಗ ಎಷ್ಟೋ ಮಂದಿ ಪಾರ್ಟಿ ಮಾಡ್ತಾರು. ಮತ್ತೆ ಹೆಣ್ಣು ಹುಟ್ಟಿದಂದ್ರೆ ಹುಣ್ಣು ಹುಟ್ಟಿದಂಗತ್ತ. ಯಾಕಂದ್ರ
ಯಾಕಂದ್ರೆ ಇದನ್ನ ಮುಂದಿನ ಸಂದಿಗೆ ಬಂದು ಕೆರೆದ ಬಹಳ ಸಹಿಸ್ತಾರವಾಗಿ ಬಿಚ್ಚ ಹೇಳ್ಬೇಕ ದೈವದ ಮುಂದ ಹೆಚ್ಚ ಅನ್ಬೇಕಾಗಿತ್ಲ ಹೆಚ್ಚ ಅನ್ಬೇಕಲ್ಲ. ಹೌದು. ಅವಾಗ ಹೇಳ್ರ ಅವ್ರು ಏನತ್ತ ಏನತ್ತ ಗಂಡ ಹುಟ್ರ ಹಿಂತಾದ ಹಿಂಗ ಆಗೈತೆ ಅಂತ ಹೇಳ. ಹಾ ಮತ್ ಹೆಣ್ಣು ಹುಟ್ಟೋದ್ರಿಂದ ಹುಣ್ಣು ಹುಟ್ಟೈತೆ ಅಂತ ಹೇಳ್ಯಾರು. ಇದನ್ನ ಎತ್ತರ ಸಂಬಂಧ ಅಂದ್ರು. ಹೆಸರು ತಮ್ಮನ್ನ ಅಂದ್ರು. ಹೌದಿಲ್ಲ. ಹಾ ಇನ್ನೊಂದು ಮಾತು ಹೆಂಗ ಹೆಂಗ ಇವತ್ತಿನ ದೋಸ್ತ ಇವರ ಏನ್ ಮಾಡ್ತಾರ ಅಂತ ಕೇಳಿದ್ರ ಏನ್ ಮಾಡ್ತಾರಪ್ಪ ಇವರಿಗೆ ಗರ್ಭದ ಚೀಲ ಅನ್ನೋಂಥದೈತಿ. ಐತಿ. ಹೌದಿಲ್ಲ. ಅಯ್ಯ ಹಡಿಯುವಂತ ಶಕ್ತಿ ಭಗವಂತ ಇವರಿಗೆ ಕೊಟ್ಟಾನ. ಕೊಟ್ಟಾನ. ಹೌದಿಲ್ಲ. ಹಾ ಹಾ 9 ತಿಂಗಳ 9 ದಿವಸ 9 ಸೆಕೆಂಡ್ ತಗೊಂಡ ಆಗಿನ ಕಾಲದ ಹೆಣ್ಮಕ್ಳು ಹೆಂಗ್ ಹಡಿತಿದ್ರು ಹಾ ಅದನ್ನ ಬಿಡ್ರಿ. ಈಗ ಹೌದು. ಮುಂಜಾನೆ ನೋಡಕ್ಕೆ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ 9 ತಿಂಗಳ 9 ದಿವಸ 9 ಸೆಕೆಂಡ್ ತಗೊಂಡ ಆಗಿನ ಹೆಣ್ಮಕ್ಳು ಹಡಿತಿದ್ರು. ಹೊಡಿತಿದ್ರು. ಹೌದಿಲ್ಲ. ಹಾ ಮತ್ ಈಗ ನೀವು ಏನ ಕಾರಣಕ್ಕೆ ಸಜರಿಂಗ್ ಮಾಡಿಸ್ಬೇಕ್ರಿ. ಹಾ ಈಗ ಹೊಡಿಬೇಕಾಗಿತ್ಲ. ಈಗ ಹಡಿಬೇಕಲ್ಲ. ಬರೀ ಸರಜಿಂಗ ಹೋಗೋದಾಗೈತಿ. ಏನ ಆಗಿನ ಹೆಣ್ಮಕ್ಳು ಬ್ಯಾರನೋ ಈಗ ನೀವು ಹಾಡಾಕ ಬಂದಾರಲ್ಲ ಈ ಹೆಣ್ಮಕ್ಳು ಬ್ಯಾರನೋ ನನಗ ಸಮಸ್ಯೆ ಕಾಡಾಕತೈತಿ. ನಮಗ ಸಂಶಯ ಕಾಡಾಕತ್ತದ್ರಿಪ್ಪ. ಹೌದಿಲ್ಲ. ಹೌದೌದು. ಅದಕ್ಕೆ ತಮ್ಮ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತಿನ ದಿವಸ ಒಂದು ಮಾತು ಹೇಳದತ್ತೀವಿ ಮಾಸ್ತರ್ಗಳು. ಏನತ್ತ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತಿನ ದಿವಸ 2 ಹೆಂಡತಿ ನಾ ಮಾಡ್ಕೋತನು. ಹಾ ಹೆಂಗ ಇಬ್ಬರು ಬಿಟ್ಟು 3 ಮಂದಿನ ಮಾಡ್ಕೋತೀವಿ ನಾವು. 2 ಹೆಂಡ್ರ ನಾ ಮಾಡ್ಕೋತನು. ಮಾಡ್ಕೋತೀವಿ. ಹೌದಿಲ್ಲ. ಇವತ್ತಿನ ದಿವಸ ಬೀರಪ್ಪಜ್ಜನ ಜಾತ್ರೆ ನಡೆದೈತಿ. ಇಲ್ಲಿ ನಡೆದೈತಿ. ಬೀರಪ್ಪಜ್ಜನ ಜಾತ್ರೆ ನಡೆದೈತಿ. ಹಾ ಅಕ್ಕಿಗೂ ಒಂದು ಗಂಡು ಹುಟ್ಟೈತಿ, ಸಣ್ಣಕ್ಕಿಗೂ ಒಂದು ಗಂಡು ಹುಟ್ಟೈತಿ, ದೊಡ್ಡಕ್ಕಿಗೂ ಒಂದು ಗಂಡು ಹುಟ್ಟೈತಿ. ಹುಟ್ಟೈತಿ. ಹುಟ್ಟೈತಿಲ್ಲ. ಹುಟ್ಟೈತಿ. ಅವ್ 2 ಮಕ್ಕಳ ಕರ್ಕೊಂಡು ಹೆಡ್ಕಿನ ಮ್ಯಾಗ ಕುಣಿಸ್ಕೊಂಡು ಕೆರನ ಬೀರಪ್ಪಜ್ಜನ ಜಾತ್ರೆಗೆ ನಾ ಬರ್ತನು. ಬರ್ತರು. ಇಲ್ಲಿ ಏನು ಕೂತಾರಲ್ಲ ನಮ್ಮ ಕಾಕಾಗಳು ಕಾಕಾಗಳು ಏನ್ ಕೇಳ್ತಾರ ಅವರು ಏನ್ ಕೇಳ್ತಾರು ಏನೋ ಹುಡುಗ ಇದು ಎಡ್ಡು ಹುಡುಗರು ಯಾರ್ಯಾರು ಹೊತ್ತು ಕೇಳ್ತಾರು. ಹಾ ಯಾರ್ಯಾರು ಹೊತ್ ಕೇಳ್ತಾರು. ಅದಕ್ಕೆ ಅವ್ರಿಗೆ ಏನು ಸೂಚನೆ ಗೊತ್ತೇನ ಏನ್ ಗೊತ್ತಿರ್ತದ್ರಿಪ್ಪ ಇವ ಇಬ್ಬರನ್ನ ಹೆಂಡತಿ ಮಾಡ್ಕೊಂಡ್ ನಾನು ಒಬ್ಬಕ್ಕಿಗೆ ಹುಟ್ಟವೋ ಇಬ್ಬರಿಗೆ ಹುಟ್ಟವೋ ಅಂತ ಕೇಳೋ ಸಂಬಂಧ ಅವ್ರು ಏನಂತಾರು ಹಂಗ ಓದ್ತಮ್ಮ ಇವತ್ತು ಕೇಳ್ರ ಅವ್ರು. ಹಾ ಕೇಳಿದ್ರು. ಅವಾಗ ನಾ ಏನ್ ಹೇಳ್ತನು ಏನತ್ತ ಇದು ಸಣ್ಣಕ್ಕಿದ ಇದು ದೊಡ್ಡಕ್ಕಿದ ಅಂತ ನಾ ಹೇಳ್ತನು. ಹಾ ನಾ ಹೇಳ್ತು. ಹೌದಿಲ್ಲ. ಹಾ ಅವಾಗ ಏನಂತಾರ ಅವ್ರು ಹಿರಿಯರ ಹೇಳ್ತಾರು. ದಗದ ಬಿರುಸು ಮಾಡಿದ ಹುಡುಗ ಅಂತಾರ. ಹೌದೌದು. ಹೌದಿಲ್ಲ. ಹಾ ಹಾ ಹಂಗ ನಾ ಮಾಡ್ಕೋತನ ಅಂತೇಳಿ ಇಬ್ಬರು ಗಂಡುಗಳು ನೀ ಮಾಡ್ಕೋ. ನೀ ಮಾಡ್ಕೋ ಏನಾಕತಿ. ಹಂಗ ಇಬ್ಬರನ್ನ ಮಾಡ್ಕೋ ಇಬ್ಬರಿಗೂ ಒಂದೊಂದು ಹಡಿನಿ ಅಡಿ ಹಾಡಲಿ ಬೀರಪ್ಪಜ್ಜನ ಜಾತ್ರೆ ಕರ್ಕೊಂಡ್ ಬಾಯಿ ಹಿರಿಯರು ಏನಂತಾರ ನೋಡಕ್ಕೆ ನಿನಗ ಏನತ್ತಾರ. ಆಕೆ ಸಂಪರ್ಕತ್ತಾಳ. ಏನತ್ತಾರ. ನಾ ಇನ್ನ 10 ವರ್ಷ ಮದುವೆನ ಆಗಂಗಿಲ್ಲತ್ತ. ಮದುವೆ ಆಗಲಿಕ್ಕ 10 ವರ್ಷ ಬಿಟ್ರು ಮದುವೆ ಆಗಾಕಲ್ಲನೇ. ಪಟ್ಟ ಗಂಡ ಬ್ಯಾಡತ್ತಕ್ಕಿಗಿನ 10 ವರ್ಷ. ಹಾ 10 ವರ್ಷಕ್ಕರ ಗಂಡ ಬೇಕಾದಂತ ನಾ ಕೇಳ್ತೀನಿ. 10 ವರ್ಷಕ್ಕರ ಬೇಕಲ್ಲ ಏನ್ ಹಂಗ ಇರ್ತಾವನಿಗೆ. ಅಲ್ಲಿ ತಕ್ಕ ಬ್ಯಾಡದ 10 ವರ್ಷದ ಮುಂದಾರ ನಿನ್ನ ಗಂಡ ಬೇಕಲ್ಲ. ಗಂಡ ಬೇಕಲ್ಲ. ಮತ್ ಹಂಗ ಇದ್ರ ನಿನಗೇನತ್ತಾರ ನಿನಗೇನತ್ತಾರ. ಹುಡುಗಿ ಸರಿ ಇದ್ದಂಗ ಕಾಣದಲ್ಲತ್ತಾರ. ಹಾ ಅತ್ತಾರ ಅತ್ತಾರ. ಹೌದಿಲ್ಲ. ಹೌದೌದು. ಎಂತ ಮಾತು ತಗೊಳಕ್ ಹೋಗ್ಬೇಡ್ರಿ. ನಾನು ಮಾತಾಡಕ್ ನಿಂತ್ರ ಬಾಯಾಗ ಬಾಳ ಹರಕದನ. ಹೌದೌದು. ಯಾಕಂತ ಕೇಳಿದ್ರ ಹೌದು. ಇವತ್ತಿನ ದಿವಸ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಒಂದ್ ಊರೊಳಗೆ ಏನಾಗಿತ್ತ ತಮ್ಮ ಕೇಳಿದ್ರ ಏನಾಗಿತ್ರಿಪ್ಪ ಒಂದ್ ಊರೊಳಗ ಇಬ್ರು ಗಂಡ ಹೆಂಡತಿ ಇದ್ರು. ಹಾ ಇದ್ರು. ಅವಾಗ ಹೊಸದಾಗಿ ಬಂದಿರ್ತಕ್ಕಂತ ಹೆಣ್ಣ ಮಗಳ ಮನಿ ಒಳಗಿದ್ದ. ಅವಾಗ ಹತ್ತಿದ್ದಕ್ಕೇನತ್ತಾಳು ಏನತ್ತಾಳು. ಮನ್ಯಾಗ ಇರ್ತಕ್ಕಂತ ಬೆಕ್ಕಿನ ಮ್ಯಾಗ ಹಾಸಿ ಬೆಕ್ಕಿನ ಮೇಲೆ ಹಾಸಿ ಹತ್ತಿ ಬೇಯ್ತಾವ. ಹತ್ತಿ ಬೇಯ್ತಾವ. ಸೊಸೆಗೆ ಸಸಿಗೆ ಏನತ್ತ ಏನತ್ ಬೇಯ್ತಾಳು. ನನ್ನ ಹಾಟ್ಯಾನ ಬೆಕ್ಕ ನನ್ನ ಆಟನ ಬೇಕ. ನಮ್ಮ ಮನ್ಯಾಗ ತಿದ್ದೈತಿ ಮತ್ತೊಬ್ರ ಮನ್ಯಾಗ ಬಗಳ್ತೈತಿ. ನಮ್ಮ ಮನ್ಯಾಗ ತಿತ್ತೈತಿ ಮತ್ತೊಬ್ಬರ ಮನ್ಯಾಗ ಬಗಳ್ತೈತಿ. ಹೌದಿಲ್ಲ. ಹೌದೌದು. ಯಾಕಂದ್ ಮಾಡತ್ತಿ ಎಲ್ಲ ಬೆಕ್ಕ ಐತೆ ಅದಕ್ಕ. ಅದಕ್ಕ ಹತ್ತಿಗೆ ಹಾ ಹಾ ಹೆಂಗ ಸೊಸಿ ಬೇಯ್ತಿದ್ಳು. ಬೇಯ್ತಿದ್ಳು. ಅವಾಗ ಹತ್ತಿ ಹೆಂಗ ಬೇಯ್ತಿದ್ಳು. ಹೆಂಗ್ ಬೇಯ್ತಿದ್ಳು. ನನ್ನ ಹಾಟ್ಯಾನ ನಾಯಿ ನನ್ನ ಆಟನ ನಾಯಿ. ನಾ ತನ್ನ ನಾಯಿ ನಮ್ಮ ಮನ್ಯಾಗ ತಿದ್ದೈತಿ ಮತ್ತೊಬ್ರ ಮನೆ ಮುಂದೆ ಬಗಳ್ತೈತಿ. ಹೌದೌದು. ಹತ್ತಿದ ಹತ್ತಿ. ಹೌದಿಲ್ಲ. ಹೌದೌದು. ಇದನ್ನೆಲ್ಲಾ ಕೇಳ್ಕೊತಾವ. ಇವ ಮನ್ಯಾಗ ಇರ್ತಕ್ಕಂತ ಗಂಡ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಹೊರಗ ಕಟ್ಟಿ ಮ್ಯಾಗ ಕೂತಿದ್ದ. ಹೌದು. ಅಲ್ಲಿ ಕುತ್ತಲ್ಲ ನಮ್ಮ ಕಂಬಳಿ ಹಾಕೊಂಡ ಕಾಕ ಅವ ದಾಟಿ ಹೊಂಟಿದ್ದ. ಹಾ ಏನತ್ತಿದ್ದ. ಏನೋ ಹುಡುಗ ಮನ್ಯಾಗ ಗದ್ಲು ಬಾಳ ಕಾಣ್ತೈತ್ಲಿ ಅನ್ನವ. ಹೌದೌದು. ಗದ್ಲು ಬಾಳ ಕಾಣ್ತೈತ್ಲ ಅವನ. ಏನ್ ಮಾಡವ ಹಿರಿಯ 1-2 ತಿಂಗಳತ್ ನಮ್ಮ ಮನ್ಯಾಗ 2 ಹೆಗ್ಗನ ಗಂಟೆ ಬಿದ್ದಾವು. ಯಾವಾಗ ಗಾಡಿ ಕೆಡತೋ ಗೊತ್ತಿಲ್ಲ. ಅದಕ್ಕ ಹೊರ ಕಟ್ಟಿ ಮ್ಯಾಗ ಕೂತಾನೆ ಅನ್ನವ. ಹೌದೌದೌದು. ಹೌದಿಲ್ಲ. ಹೌದಾ. ನಿಮ್ಮದು ನಿಮಗ ಸೇರ್ಕಿಲ್ಲ. ಹತ್ತಿ ಸಸ್ತರಿಗೆ ನಿಮ್ಮದ್ ನಿಮಗ ಸೇರ್ಕಿಲ್ಲ. ಸೇರ್ಕಿಲ್ಲ. ಮತ್ ಇನ್ನೊಬ್ರಿಗೆ ಯಾವಾಗ ನೀವು ಚಲೋ ಆಗವ್ರ. ಹೌದೌದು. ಹೌದಿಲ್ಲ. ಹಾ ಹಾ ಅದಕ್ಕೆ ಯಥಾ ಪ್ರಕಾರವಾಗಿ ಸತ್ಯ ಸುಂದರವಾಗಿರ್ತಕ್ಕಂತ 5 ನುಡಿ ಕೇಳಿಗಳನ್ನ ಹಾಡಿ ಹಾಡಿ ಮತ್ತ ಸಹಕಲಾವಂತರಿಗೆ ಚಾನ್ಸ್ ಕೊಡ್ರಿ. ಹಾ ಮತ್ತ ಮುಂದಿನ ಸಂದಿಗೆ ಬಂದು ಏನ್ ಹಾಡ್ತಾರ ಏನ್ ಮಾತಾಡ್ತಾರ ಒಂದು ಘರ್ಷಣೆ ಕೇಳೋಣ್ರಿ ಕಟ್ ನಡ್ಬರ್ಕ. ಅವ್ರು ಕೇಳಿ ಇದೇ ಪೈಲೆ ಕೇಳಿದ್ರಿಲ್ಲ ಹಾ ಹೇಳಿಲ್ಲ ಅವ್ರ. ಹಾ ಹೇಳ್ತೀರಿ. ಹೇಳ್ತಾರಲ್ಲ ಅವ್ರ ಸಿಕ್ಕತ್ ಹೇಳ್ರಿ. ಅವ್ರು ಸಿಕ್ಕ್ರೆ ಅವ್ರದ ಸಿಕ್ಕಿಲ್ರಿ. ನಮ್ದ ಇದೇ ಸಿಕ್ಕಿಲ್ಲ ಅಂತಾರಲ್ರಿ ಅದನ್ನ ಹೇಳ್ತೀರಿ.
ಹಾ ಅವ